ಒಟ್ಟಲ್ಲಿ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆಯ ಕಹಾನಿ. ರೇಣುಕಾಸ್ವಾಮಿ ಕಿಡ್ನಾಪ್ಗಾಗಿ ವಾರದಿಂದಲೂ ಕೂಡ ಟ್ರ್ಯಾಕ್ ಮಾಡಿ ಸ್ಕೆಚ್ ಹಾಕಿದ್ರೆ ಹಾಗಾದ್ರೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇವೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಬೇಕು, ಆತನನ್ನ ಇಲ್ಲಿ ಕರ್ಕೊಂಡು ಬಂದು ಆತನಿಗೆ ಹಲ್ಲೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಮುಂಚಿಂದನೇ ಸ್ಕೆಚ್ ಹಾಕಿದ್ರೆ ಹಾಗಾದ್ರೆ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷನಿಂದಲೇ ಟ್ರ್ಯಾಕ್ ಮಾಡ್ತಾ ಇದ್ದಂತೆ ಐತೆ. ಅಧ್ಯಕ್ಷ ರಾಘವೇಂದ್ರನಿಗೆ ಹೇಳಿಸಿ ಮಾಹಿತಿಯನ್ನು ಸಂಗ್ರಹಿಸಿದ್ರಂತೆ, ಯುವತಿಯಿಂದ ಮಾತನಾಡಿಸಿದ್ರಂತೆ. ಅಂದ್ರೆ ಯಾರೋ ಒಬ್ಬ ಯುವತಿ ಮಾತಾಡಿದಾಳೆ ಅನ್ನೋ ರೀತಿಯಲ್ಲಿ ಮಾತಾಡಿಸಿ ಪುಸಲಾಯಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಈಗ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ನಂತರ ಬೆಂಗಳೂರಿನಲ್ಲಿ ಇಲ್ಲಿ ಪಟ್ಟಣಗೆರೆಯಲ್ಲಿರುವಂತಹ ಒಂದು ಶೆಡ್ ಏನಿದೆಯಲ್ಲ ಅಲ್ಲಿಗೆ ಕರ್ಕೊಂಡು ಬಂದಿದ್ರು. RR ನಗರದಲ್ಲಿರುವಂತಹ ಸೀಸ್ ಆದ ಕಾರ್ಗಳನ್ನ ಏನು ಶೆಡ್ಡಿಗೆ ಹಾಕ್ತಾರಲ್ಲ ಆ ಥರದ ಶೆಡ್ ಅದು. ಜೂನ್ 8ನೇ ತಾರೀಕು ಅಂದ್ರೆ ಶನಿವಾರ ರಾತ್ರಿ ರೇಣುಕಾ ಮೇಲೆ ಹಲ್ಲೆ ನಡೆದಿದೆ. ಅದಾದ ನಂತರ ಸ್ಥಳದಲ್ಲಿ ದರ್ಶನ್ ಇದ್ದ, ಹಲ್ಲೆ ಮಾಡಿದ್ದ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವೇಳೆ ರೇಣುಕಾಸ್ವಾಮಿ ಮೃತಪಟ್ಟಿರಬಹುದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ ಈಗ. ಒಟ್ನಲ್ಲಿ ದರ್ಶನ್ಗೆ ಈಗ ಇದು ಮೊದಲದಲ್ಲ, ಈ ಹಿಂದೆ ಕೂಡ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ರು ಅನ್ನುವಂಥದ್ರ ಬಗ್ಗೆ 2011ರಲ್ಲೂ ಕೂಡ ಜೈಲು ವಾಸವನ್ನು ಅನುಭವಿಸಿ ಬಂದಿದ್ದಂತಹ ದರ್ಶನ್ ಇತ್ತೀಚೆಗೂ ಕೂಡ ಸಾಕಷ್ಟು ವಿವಾದಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದಂತಹ ದರ್ಶನ್ ಪ್ರತಿ ಸರಿಯೂ ಕೂಡ ಏನಾದರೂ ಒಂದು ಪ್ರಕರಣದಲ್ಲಿ ದರ್ಶನ್ ಹೆಸರು ತಳಕ್ ಹಾಕೊಂಡೇ ಇರುತ್ತೆ. ಮೊನ್ನೆ ಕೂಡ ಆ ಒಂದು ಪಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟ್ ನೈಟ್ ಎಲ್ಲ ಪಾರ್ಟಿ ಮಾಡಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ಗೆ ಹೋಗಬೇಕಾಯಿತು. ಅದಾದಮೇಲೆ ಅವ್ರ ಮನೆ ಮುಂದೆ ಇರುವಂಥ ಒಂದು ಲೇಡಿ ಯಾರೋ ನಾಯಿ, ದರ್ಶನ್ ನಾಯಿ ನನಗೆ ತೊಂದರೆ ಕೊಟ್ಟಿದೆ, ಕಚ್ಚಿದೆ ಅನ್ನುವಂಥದ್ರ ಬಗ್ಗೆ ಅವ್ರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಪೊಲೀಸ್ಗೆ ಹೋಗಬೇಕಾಯಿತು ದರ್ಶನ್. ಇಂಥದ್ದು ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಪ್ರಕರಣ ದರ್ಶನ್ ವಿರುದ್ಧ ಕೇಳಿ ಬರ್ತಾನೆ ಇರುತ್ತೆ. ವಿವಾದದ ಸುಳಿಯಲ್ಲಿ ದರ್ಶನ್ ಸಿಕ್ಕಾಕೊಳ್ತಾನೆ ಇರ್ತಾರೆ. ಬಟ್ ಈ ಬಾರಿ ಆಗಿರುವಂಥದ್ದು ಇದು ತುಂಬಾನೇ ಸೀರಿಯಸ್ ಆಗಿರುವಂಥ ಒಂದು ಆರೋಪ ದರ್ಶನ್ ಮೇಲೆ. ಯಾಕಂದ್ರೆ ಇದು ಬರೀ ಹಲ್ಲೆ ಮಾಡಿರೋದಾಗ್ಲಿ ಅಥವಾ ಇನ್ಯಾರಿಗೋ ಒಬ್ಬರಿಗೆ ಬೈದಿರೋದಾಗ್ಲಿ ಅಥವಾ ಸಾರ್ವಜನಿಕವಾಗಿ ಅನುಚಿತವಾಗಿ ವರ್ತಿಸಿರೋದಾಗಿ ಅಲ್ಲ, ಇದು ಮರ್ಡರ್ ಕೇಸ್ ಈಗ ದಾಖಲಾಗಿರುವಂಥದ್ದು, ಆರೋಪ ಇರುವಂಥದ್ದು.